24 ಅವರ್ಸ್ ನೀರು ಬರ್ತಾನೆ ಇರುತ್ತೆ. ಒಂದು ದೊಡ್ಡ ಒಂದು ಕತೆ ಇದೆ, ಆ ಕತೆನ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿದೆ. ದೇವನ ದುರ್ಗ ಮುಗಿಸ್ಕೊಂಡು ಹೋಗಿ ಕೆಳಗಡೆ ಬಂದ್ವಿ. ಕೆಳಗಡೆ ಬರ್ತಾ ಇದ್ದರೆ ಇಲ್ಲಿ ಅರಣ್ಯ ಇಲಾಖೆ ಇದೆ, ಅಂದರೆ ತುಮಕೂರು ಅರಣ್ಯ ಇಲಾಖೆ ಅಂತ ಕರೀತಾರೆ. ಇದಕ್ಕೆ ನಾಮದ ಚಿಲುಮೆ ಎಂದು ಕರೀತಾರೆ. ಇಲ್ಲಿ ಜಿಂಕೆಗಳು ಪ್ರಾಣಿಗಳು ವಾಸ ಮಾಡುವಂಥ ಜಾಗ, ಅಂದರೆ ಅರಣ್ಯ ಇಲಾಖೆ ಅಲ್ವಾ. ಇಲ್ಲೆಲ್ಲ ಜಿಂಕೆ, ಆನೆ ಅವೆಲ್ಲ ಇವೆ ಅಂತೆ. ಇವಾಗ ಒಳಗಡೆ ಹೋಗ್ಬೇಕು, ತೋರಿಸಿ ಬನ್ನಿ. ಇವಾಗ ಎಂಟ್ರಿ ಗೇಟಲ್ಲಿದ್ದೀನಿ ನಾನು, ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಬೆಳಗ್ಗೆ 8ರಿಂದ 5:30ವರೆಗೂ ಒಳಗಡೆ ಇರೋದು. 6 ವರ್ಷದಿಂದ 12 ವರ್ಷ 10 ರೂಪಾಯಿ, ಮತ್ತು 12 ವರ್ಷದ ನಂತರ ಮೇಲ್ಪಟ್ಟಿರೋರಿಗೆ 20 ರೂಪಾಯಿ ಇರೋದು. ಇದು 20 ರೂಪಾಯಿನ ಕೊಟ್ಬಿಟ್ಟು ಒಳಗಡೆ ಟಿಕೆಟ್ ತೊಗೊಂಡ್ಬಿಟ್ಟು ಒಳಗಡೆ ಹೋಗ್ಬೇಕು. ಬನ್ನಿ ಒಳಗಡೆ. ಇದು ಇದೆ ನೋಡಿ ನಾಮದ ಚಿಲಿಕೆ. ಇವಾಗ ಒಳಗಡೆ ಬಂದಿದ್ವಿ. ಇವಾಗ ಒಳಗಡೆಯಿಂದ ಇವಾಗ ಇಲ್ಲೆಲ್ಲ ಪ್ರಾಣಿಗಳು ಇರೋದು. ಇವಾಗ ಒಳಗಡೆ ಹೋಗೋಕೆ ಬನ್ನಿ ಗೈಸ್. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಇಲ್ಲಿ ಒಳಗಡೆ ಬಂದಿನಿ. ಇವಾಗ ಒಳಗಡೆ ತುಂಬ ಜನ ಬಂದವರು. ಒಳಗಡೆಯಿಂದ ಇಲ್ಲೆಲ್ಲ ಈ ಥರ ಒಳಗಡೆ ನೋಡ್ಬೋದು, ರಿಯಲ್ ಆಗು ನೋಡ್ಬೋದು ನೀವು, ಮತ್ತು ಸ್ಟ್ಯಾಚ್ಯೂನು ಕೂಡ ನೋಡ್ಬೋದು. ಇಲ್ಲಿ ಜಿಂಕೆಗಳನ್ನು ಜಾಸ್ತಿ ಒಳಗಡೆ, ಇಲ್ಲಿ ಜಿಂಕೆಗಳನ್ನು ಜಾಸ್ತಿ ನೋಡೋಣ ಬನ್ನಿ ಗೈಸ್. ನಾಮದ ಚಿಲಿಕೆ ಒಳಗಡೆ ಬಂದುಬಿಟ್ಟು ಪ್ರಾಣಿಗಳನ್ನು ಆ ಕಡೆ ನೋಡಿದ್ವಿ, ಜಿಂಕೆ ಅದನ್ನು. ಇವಾಗ ನೀರು ಬರುತ್ತೆ ಅಂತೆ. ಇಲ್ಲಿ ಏನಕ್ಕಪ್ಪ ನೀರು ಬರುತ್ತೆ ಅಂತೆ, ನಾಮದ ಚಿಲಿಕೆ ಏನಕ್ಕಪ್ಪ ಫಸ್ಟ್ ಹೆಸರು ಬಂತಪ್ಪ ಅಂದರೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ಇವಾಗ ಇಲ್ಲಿ ಕಾಣ್ತೈತಲ್ಲ, ಇಲ್ಲಿ ಒಂದು ದಿವಸ ರಾಮ, ಸೀತೆ ಮತ್ತು ಲಕ್ಷ್ಮಣ ಒಂದು ದಿವಸ ಕೂತಿದ್ರಂತೆ. ಕೂತಿದ್ದಾಗೆ ಕಾಡಲ್ಲಿ ಎಲ್ಲೂ ಕೂಡ ನೀರನ್ನು ಸಿಗಲಿಲ್ಲಂತೆ. ಅವ್ರಿಗೆ ಸಿಗಲಿಲ್ಲದಾಗ ರಾಮ ಒಂದು ದಿವಸ ಫುಲ್ ಕಾಡೆಲ್ಲ ಸುತ್ತಮುತ್ತ ಅಡ್ಡಾಡಿದ್ರು ಕೂಡ ಎಲ್ಲೂ ನೀರು ಸಿಗಲಿಲ್ಲ. ಒಂದು ದಿವಸ ಬೆಟ್ಟದ ಮೇಲೆ ಒಂದು ಬಂಡೆ ಮೇಲೆ ಕುಳಿತಿದ್ದಾಗ ಅವಾಗ ಸೀತೆಗೆ ನೀರು ಬೇಕಾಗಿತ್ತು. ಅವಾಗ ಏನಾಯಿತು ಅಂತಂದರೆ ರಾಮನು ಒಂದು ದಿವಸ ಹೀಗೆ ಕುಳಿತಿದ್ದಾಗ ಬೆಟ್ಟದ ಮೇಲೆ, ದೇವರಾಯ ದುರ್ಗ ಬೆಟ್ಟದ ಮೇಲೆ ಕುಳಿತಿದ್ದಾಗ ಆಮೇಲೆ ನೀರನ್ನು ಹುಡುಕುತ್ತಾ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ನೋಡಿದ್ರಂತೆ. ಒಂದು ದಿವಸ ಹೀಗೆ ಅವನು ಬಾಣವನ್ನು ತೊಗೊಂಡ್ಬಿಟ್ಟು ಬಾಣವನ್ನು ಹೊಡೆದ್ರಂತೆ. ಅವಾಗ ಬಾಣವನ್ನು ಹೊಡೆದ ತಕ್ಷಣ ನೀರನ್ನು ಚುಮ್ ಅಂದಿತ್ತಂತೆ. ನೀರನ್ನು ಎದ್ಬಿಟ್ಟಿತ್ತಂತೆ ಬಾಣವನ್ನು ಹೊಡೆದಾಗ. ಆವಾಗಿಂದ ನೀರು ಇನ್ನೂ ನೀರು ಸಿಕ್ತಂತ. ಆವಾಗಿನಿಂದ ಇನ್ನೂ ನೀರು ನಿಲ್ಲೇ ಇಲ್ಲ. ಅದೇ ನೀರು ಎಲ್ಲಿ ಅಂತ ತೋರಿಸ್ತಾ ಇದ್ದೀನಲ್ಲ, ಈ ನೀರಲ್ಲಿ ಇದೇ ಜಾಗದಲ್ಲಿ ಬಾಣವನ್ನು ಹೊಡೆದಿರೋದು. ಇಲ್ಲಿ ಒಳಗಡೆಯಿಂದ ಯಾವಾಗಲೂ 24 ಅವರ್ಸ್ ನೀರು ಬರ್ತಾನೆ ಇರುತ್ತೆ. ಬಟ್ ಇಲ್ಲಿಂದ ನೀರನ್ನು ಎಲ್ಲರೂ ಕೂಡ ಕುಡಿದ್ಬಿಟ್ಟು ಮತ್ತು ಬಾಟ್ಲನ್ನು ತೊಗೊಂಡ್ಬಿಟ್ಟು ಹೋಗ್ತಾರೆ. ಇವರೆಲ್ಲ ಕುಡಿತಾರೆ ನೋಡಿ. ಇವರೆಲ್ಲ ಈ ಥರ ತುಂಬ ಜನ ಎಲ್ಲ ನೀರೆಲ್ಲ ಕುಡಿದ್ಬಿಟ್ಟು ಮತ್ತು ತಲೆಗೆ ಹಾಕೊಂಡ್ಬಿಟ್ಟು ಹೋಗ್ತಾ ಇರ್ತಾರೆ. ಗೈಸ್, ಇವಾಗ ನಾನು ನೀರನ್ನು ಕುಡಿದ್ಬಿಟ್ಟು ಇಲ್ಲೇ ಬೋರ್ಡ್ ಹಾಕೋರು ನೋಡಿ, ನಾಮದ ಚಿಲುಮೆ. ದೇವರಾಯ ದುರ್ಗ ಬೆಟ್ಟದ ಮೇಲೆ ಶ್ರೀರಾಮ ಲಕ್ಷ್ಮಣ ಸೀತೆ ಒಂದು ಕೆಳಕಾಲ ವಾಸವ ಅನುಭವದಿಂದ ಎಂದು ಕಥೆ ಇದೆ. ಅಂದರೆ ಒಂದು ಕಥೆ ಇದೆ ಅಂತೆ. ಒಂದು ದಿನ ಬೆಳಗ್ಗೆ ಬಂಡೆಯ ಮೇಲೆ ರಾಮ ಕುಳಿತಿದ್ದ. ಆಗ ಹಣೆಗೆ ತಿಲಕ ಬಿಡುವ ಸಂದರ್ಭ ಬಂತು. ನೀರಿಗಾಗಿ, ಅಂದರೆ ಏನಕ್ಕಪ್ಪ ತಿಲಕ ಬಿಡುವ ಸಂದರ್ಭ ಅಂದರೆ ನೀರಿಗಾಗಿ ಅವನಿಗೆ ತಿಲಕ ಬಿಡುವ ಸಂದರ್ಭ ಬಂತು. ಸುತ್ತಲೂ ನೋಡಿದ ನೀರು ಸಿಗಲಿಲ್ಲ. ಅಂದರೆ ಈ ಕಾಡು ಸುತ್ತಮುತ್ತ ಎಲ್ಲ ನೋಡಿದ್ರಂತೂ ನೀರಂತೂ ಸಿಗಲಿಲ್ಲ ಅವನಿಗೆ. ಸ್ಥಳದ ಮೇಲೆ ಬಾಣವನ್ನು ಬಿಟ್ಟಾಗ ನೀರನ್ನು ನೀರನ್ನು ಚುಮ್ಮಿತು. ಅವಾಗ ನೀರನ್ನು ಚುಮ್ಮಿತು. ಆ ನೀರಿನ ಸಹಾಯದಿಂದ ರಾಮ ಹಣೆಗೆ ನಾಮ ಬಿಟ್ಟಿರುವ ಕೊಂಡ ಈ ಪ್ರದೇಶ ನಾಮದ ಚಿಲಿಕೆ ಎಂದು ಪ್ರತ್ಯೇಕವಾಗಿತ್ತು. ಅಂದರೆ ನಾಮದ ಚಿಲಿಕೆ, ಅದಕ್ಕೋಸ್ಕರನೇ ನಾಮದ ಚಿಲಿಕೆ ಎಂದು ಕರೆಯುತ್ತಾರೆ. ಇವಾಗ ನೀರನ್ನು ನಾವು ಕುಡಿದ್ಬಿಟ್ಟು ಮತ್ತು ಸುತ್ತಮುತ್ತ ನೋಡಿಬಿಟ್ಟು ಇವಾಗ ಹೊರಗಡೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ಇದನ್ನು 5ವರೆಗೆ ಕ್ಲೋಸ್ ಇರೋದು. ಬೆಳಗ್ಗೆ 8 ಗಂಟೆಗೆ ಓಪನ್ ಆಗಿರುತ್ತೆ, 5ವರೆಗೆ ಕ್ಲೋಸ್ ಆಗಿರುತ್ತೆ. ತುಂಬ ಜನ ಎಲ್ಲ ದೇವರಾಯ ದುರ್ಗಕ್ಕೆ ಹೋಗ್ಬಿಟ್ಟು ಬಂದು ಈ ಪ್ಲೇಸನ್ನು ನೋಡ್ಕೊಂಡು ಖಂಡಿತವಾಗಿ ಹೋಗಿರ್ತಾರೆ. ಫಸ್ಟು ಟೆಂಪಲ್ ಹತ್ರ ದರ್ಶನ ಪಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಮನೆಗೆ ಆಮೇಲೆ ಹೋಗ್ತಾರೆ. ಇಲ್ಲಿ ಬಂದುಬಿಟ್ಟು 20 ರೂಪಾಯಿ ಟಿಕೆಟ್ ಇರೋದು. ಆಲ್ರೆಡಿ ಹೇಳಿದ್ದೀನಲ್ಲ, 20 ರೂಪೀಸ್ ಟಿಕೆಟು. ಇವಾಗ ನಾನು ಜಿಂಕೆಯನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ ಒಳಗಡೆ, ನಾಮದ ಚಿಲಿಕೆ. ಅಲ್ಲಿ ನೀರನ್ನು ಕುಡಿದ್ಬಿಟ್ಟು ಅಲ್ಲಿಂದ ಜಿಂಕೆಯನ್ನು ನೋಡೋಕ್ಕೆ ಬನ್ನಿ ಜಿಂಕೆಯನ್ನು ತೋರಿಸ್ತೀನಿ ಬನ್ನಿ. ಹಸು ಎಲ್ಲ ತಿನ್ನಿಸ್ತಾರಲ್ಲ, ಇದು ಫುಲ್ಲೆಲ್ಲ ಜಿಂಕೆದೇ ಇದು ಫುಲ್ಲೆಲ್ಲ ಇದು ಈ ಕಡೆ ಇರೋದೆಲ್ಲ ಜಿಂಕೆ. ಒಳಗಡೆ ಆನೆ ಅದು ಏನಿಲ್ಲ, ಬರೀ ಜಿಂಕೆನೇ ಜಾಸ್ತಿ ಇರೋದು. ಇದು ಜಿಂಕೆ ವಾಸ ಹೊಡ್ತಿರೋ ಜಾಗ. ಇಷ್ಟು ದೊಡ್ಡದು ಜಿಂಕೆನೇ ಇದು. ತುಂಬ ಅಂದರೆ ತುಂಬಾ ಜಿಂಕೆ ಒಳಗಡೆ ನೀರು ಕುಡಿಯೋಕು ಮತ್ತು ಹುಲ್ಲು ಅದೆಲ್ಲ ಒಳಗಡೆ ಹೋಗ್ಬಿಟ್ಟು ಹಾಕ್ತಾರೆ. ದಿನನಿತ್ಯ ಅದೆಲ್ಲ ಹಾಕ್ತಾ ಇರ್ತಾರೆ. ಇವರು ಬಂದುಬಿಟ್ಟು ಹುಲ್ಲು ಎಲ್ಲಿಂದ ತರಲ್ಲ, ಇಲ್ಲಿಂದ ಹೊರಗಡೆ ಇರುತ್ತಲ್ಲ ಅಲ್ಲಿಂದ ಕಿತ್ಕೊಂಡು ಬಂದುಬಿಟ್ಟು ತಿನ್ನಿಸ್ತಾ ಇರ್ತಾರೆ. ಚಿಕ್ಕ ಪಾಪ ಎಲ್ಲ ಖುಷಿಯಾಗುತ್ತೆ. ಇಷ್ಟೊಂದು ಇವೆ ನೋಡಿ. ಇವಕ್ಕೆಲ್ಲ ಡೈಲಿ ಅಂದರೆ ನಾವು ಹಾಕೊಳ್ಳೋದೆಲ್ಲ ಇಲ್ಲಿ ಇರ್ತಾರಲ್ಲ ಅವರು ಕೂಡ ಒಳಗಡೆ ಹೋಗ್ಬಿಟ್ಟು ಹಸುವನ್ನು ಹಾಕ್ತಾ ಇರ್ತಾರೆ, ತಿಂತಾ ಇರುತ್ತೆ. ಬನ್ನಿ ಮತ್ತೆ ಹೊರಗಡೆ ಹೋಗೋಣ, ತುಂಬ ಲೇಟ್ ಆಗಿಬಿಡುತ್ತೆ. ಇವಾಗ ಹೊರಗಡೆ ಹೋಗೋಣ ಬನ್ನಿ. ಇವಾಗ ದೇವರಾಯ ದುರ್ಗ ಮತ್ತು ನಾಮದ ಚಿಲಿಕೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನನ್ನು ಎಷ್ಟು ಗೊತ್ತಿತ್ತು ಅಷ್ಟೊಂದು ಹಿಸ್ಟ್ರಿಯನ್ನು ತಿಳಿಸ್ಕೊಟ್ಟಿದೆ ನಿಮ್ಮನ್ನು.
ಬನ್ನಿ, ತಪ್ಪದೇ ಒಂದು ಮಿಸ್ ಮಾಡೋಕ್ಕೆ ಬಿಡಿ. ದೇವರಾಯ ದುರ್ಗಕ್ಕೆ ಬಂದಿದ್ದಾರೆ, ಇಲ್ಲಿ ನಾಮದ ಚಿಲ್ಕೆ ನೀವು ಬಂದುಬಿಟ್ಟೆ ಹೋಗಲೇಬೇಕು. ಯಾಕಂದರೆ ಇದನ್ನು ಚೆನ್ನಾಗೈತೆ. ಒಂದು ದೊಡ್ಡ ಒಂದು ಕತೆ ಇದೆ. ಆ ಕತೆನ ನೋಡ್ಕೊಂಡ್ಬಿಟ್ಟು ಒಳಗಡೆ ಹೋಗಿದ್ದೆ. ₹20 ಕೊಟ್ಟಿದ್ದಕ್ಕೆ ಏನೂ ಮಿಸ್ ಇಲ್ಲ. ₹20 ಟಿಕೆಟ್ ಕೌಂಟ್ರು ಏನು ಕೊಟ್ಟಿದ್ದಕ್ಕೂ ಒಂದು ಲಾಸ್ ಏನಿಲ್ಲ. ಓಕೆ, ಲವ್ ಯು ಆಲ್. ವಿಡಿಯೋನ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.